ನಿಮ್ಮೆಲ್ಲರ ಶರಣರ ಪಾದಕ್ಕೊಂದಿಸುತ್ತಾ ನಿನ್ನೆ ವಿಚಾರ ಅಖಂಡ ಧ್ಯಾನ ದಶಕ ಅನ್ನೋ ವಿಚಾರವನ್ನ ನೋಡಿದಿರಪ್ಪ. ನಿಸ್ಪೃಹ ಲಕ್ಷಣ ನಿರೂಪಣೆ ಅಂತ. ಇಲ್ಲಿ ನಿಸ್ಪೃಹನ ಹೇಗೆ ವರ್ತಿಸಬೇಕೆಂಬುದ ಬೋಧವನ್ನ ನಿನ್ನೆ ವಿಚಾರ ನೋಡಿದ್ವಿ. ಅವನು ತನ್ನ ಯುಕ್ತಿಯಿಂದ, ಬುದ್ಧಿತನದಿಂದ, ಜಾಣತನದಿಂದ ಎಲ್ಲಾ ವಿಚಾರವನ್ನ ತಿಳಿದಂತವನಾಗಿರ್ತಾನ. ಮತ್ತೆ ತಿಳಿದಿರ್ಬೇಕು. ಅವನು ತಿಳಿದಿರ್ತಕ್ಕಂಥ ವಿಚಾರವನ್ನ ಭವರೋಗಿಗಳಿಗೆ ತಿಳಿಸಿದ್ರ ಅವನ ಭವರೋಗ ನಿವಾರಣೆ ಆಗ್ಬೇಕು. ರಾಮಬಾಣದಂತೆ ನಿವಾರಣೆ ಆಗ್ಬೇಕು. ರಾಮಬಾಣ ಒಂದ್ಸರಿ ಬಿಟ್ರೆ ಹೆಂಗ ಅದು ಹುಸಿ ಆಗೋದಿಲ್ವೋ, ಅದು ಶತ್ರುವನ್ನ ಹೆಂಗ ಸಂಹಾರ ಮಾಡ್ತದೋ ಹಂಗ ಇವು ನುಡಿಗಳು. ಈ ನುಡಿಯನ್ನ ಕೇಳಿದ್ರ ನಮ್ ನಾಶವಾಗಿ ಹೋಗ್ಬೇಕು. ನಮ್ ಭಾವನೆ ಒಳಗಿರ್ತಕ್ಕಂತ ಗೊಂದಲಗಳು, ಅನುಮಾನಗಳು ಎಲ್ಲವೂ ಕೂಡ ನಾಶವಾಗಿ ಹೋಗ್ಬೇಕು. ಆ ಶಬ್ದ ರೂಪಿ ಔಷಧವನ್ನ ಅತ್ಯಾಧಾರದಿಂದ ಸೇವನೆ ಮಾಡಬೇಕು ಅನ್ನೋ ವಿಚಾರದವರೆಗೂ ನೋಡಿದಿರಪ್ಪ. ಆ ಮಹಾತ್ಮರ ನುಡಿಗೆ ಏನಪ್ಪರ್ ಹೇಳಿದ್ರು, ಏಕಮೇವ ದ್ವಿತೀಯ ಬ್ರಹ್ಮನಲ್ಲಿ ಲೋಕರಂಜನೆಯು ಕಾಲ್ಪನಿಕ ವಯಸ್ಸೆ ಅನ್ನೋ ವಿಚಾರವನ್ನ ಈಗ ಅಪ್ಪಾಜರ್ ಇವಾಗ ಬಿಡಿಸಿ ಹೇಳಿದ್ರು. ಅಲ್ಲಿ ಇದು ಎಲ್ಲದೂ ಏಕ ಇದೆ, ಒಂದ ಇದೆ, ಅಲ್ಲಿ ಎರಡಿಲ್ಲ, ಅದು ಒಂದ ಐತಿ. ಅದ್ರೊಳಗೆ ಇವೆಲ್ಲ ತೋರವೇನದವಲ್ಲ ಕಾಲ್ಪನೆ ಅಂತ ಹೇಳಿದ್ರಲ್ಲ. ಇಂಥ ಔಷಧಿಯನ್ನ ನಾವು ಅತ್ಯಾಧಾರದಿಂದ ಸೇವನೆ ಮಾಡ್ಬೇಕು. ಅಂದ್ರ ಅದು ಒಂದು ಸ್ವಲ್ಪನೂ ಕೂಡ ನುಡಿಗೆ ಚ್ಯುತಿ ಬಾರದಂತೆ ಆ ರೀತಿ ನಡಿಬೇಕು. ಯಾಕಂದ್ರ ಗುರುವೇ ನಿಮ್ಮ ಆಜ್ಞೆಯ ಮೀರದೆ ನಡೆದವರ ನರನು ಎನ್ನಲು ಬಹುದೇ ಸಾಕ್ಷಾತ್ ಪರಮಾತ್ಮನೇ ಅವನು ಅನ್ನುವ ರೀತಿ. ಯಾರು ಗುರುವಾಣಿಯನ್ನ ಆಧಾರದಿಂದ ಕೇಳಿ ಅದನ್ನ ಸಹಾನುಭಾವದೊಳಗೆ ಅನುಭವಿಸಿ ಆ ಸ್ವರೂಪವೇ ತಾನಾಗಿ ಯಾರು ಉಳಿತಾರಲ್ಲ ಅಂತವ್ರು ಪರಮಾತ್ಮ ಸ್ವರೂಪಗಳೇ ಆಗ್ತಾರ. ಆದ್ರಿಂದ ಈ ಶಬ್ದ ರೂಪಿ ಔಷಧಿಯನ್ನ ಅತ್ಯಾಧಾರದಿಂದ ಸೇವನೆ ಮಾಡಬೇಕು. ಮೊದಲು ಪ್ರಬಲ ವೈರಾಗ್ಯವಿಲ್ಲದೆ ಪ್ರಕಟ ತ್ಯಾಗ ಸ್ಥಿತಿಯನ್ನು ಹಿಡಿಯಲೇಬಾರದು. ನಾವು ಏನಾದ್ರೂ ಒಂದು ಹಿಡಿತೇವೆ, ತ್ಯಾಗದ ಸ್ಥಿತಿಯನ್ನು ಹಿಡಿತೇವೆ, ನಾನು ಅದನ್ನ ತ್ಯಾಗ ಮಾಡ್ತಾನೆ, ಇದನ್ನ ತ್ಯಾಗ ಮಾಡ್ತಾನೆ ಅಂತ ಕೇವಲ ಭಾವನೆಯೊಳಗಿಂದ್ರಾಗ್ಲಾರ್ದು ಅದಕ್ಕೆ ಪ್ರಬಲವಾದ ವೈರಾಗ್ಯ ಬರ್ಬೇಕು. ಯಾವ ಮಾರ್ಗದೊಳಗ್ ಬಂದ್ರು, ಯಾವ ರೀತಿಯಿಂದನೂ ಬಂದ್ರು ಕೂಡ ಅದನ್ನ ಸ್ವೀಕರಿಸದಂತಿರ್ಬೇಕು. ಅವೆಲ್ಲವೂ ಕೂಡ ಆ ಶಿವನೇ ನಮ್ಮ ಎದುರಿಗೆ ಬಂದನ ಅಂದ್ರು ಕೂಡ ಅವನು ಡೂಪ್ಲಿಕೇಟ್ ಅದನ. ರೂಪನಾಮಗಳಿಲ್ದಿರ್ತಕ್ಕಂಥವನು ರೂಪದೊಳಗ್ ಬಂದನ ಅಂದ್ರೆ ಹೆಂಗ ಅನ್ನೋ ರೀತಿಯ ನಮ್ಮೊಳಗ ಅಷ್ಟು ದೃಢತೆ ಬರ್ಬೇಕು, ಅಷ್ಟು ವೈರಾಗ್ಯ ಪ್ರಬಲ ಬರ್ಬೇಕು. ಪ್ರಪಂಚದ ಎಲ್ಲಾ ಸುಖಭೋಗಗಳನ್ನ, ಸ್ವರ್ಗದ ಸುಖಭೋಗಗಳನ್ನೆಲ್ಲವನ್ನು ಕೂಡ ತೃಣಸಮಾನಕ್ಕೆ ಕಾಣ್ಬೇಕು. ಕಾಣ್ತೇನೆ ನಾನು, ನನಗಿವೇನು ಬೇಕಿಲ್ಲ ಅನ್ನೋ ಒಂದು ವೈರಾಗ್ಯ ನಮ್ಮೊಳಗ ಪ್ರಬಲ ಸ್ಥಿತಿ ಇತ್ತಂದ್ರ ಅದೇ ಮುಂದೆ ತ್ಯಾಗಕ್ಕೆ ದಾರಿ ಆಗ್ತದೆ. ತ್ಯಾಗ ಅಂದ್ರೆ ಏನ್ ತ್ಯಜಿಸೋದು, ವೈರಾಗ್ಯ ಅಂದ್ರು ಎಲ್ಲ ಬಿಡಲಿದೆ ಆಗ್ತದ. ಮತ್ತು ಹೇಗಾದ್ರಾಗಲಿ ಒಮ್ಮೆ ನಿಸ್ಪೃಹತೆ ಹಿಡಿದರೆ ಅದನ್ನು ಬಿಡಬಾರದು. ಒಂದ್ಸರಿ ನಾವು ಸತ್ಪಾತ್ರದೊಳಗ, ಶರಣರೊಳಗ, ಸನ್ಮಾರ್ಗದೊಳಗ ನಾವು ಎದ್ದಿ ಇಟ್ಟಿದೀವಂದ್ರ ಅದನ್ನ ಯಾವ ಕಾರಣಕ್ಕೂ ಬಿಡಬಾರದು. ಒಂದ್ಸರಿ ನಾವು ಚೈತನ್ಯ ಸ್ವರೂಪದವಿ ಅಂತ ತಿಳಿದ್ಮೇಲೆ ಒಂದ್ಸರಿ ಗುರುವಾಣಿಯಂತೆ ಈಗ ಕಣ್ಣಿಗೆ ಕಾಣತಕ್ಕಂತ ಆಕಾರ ಸ್ವರೂಪದಾಗಿರ್ತಕ್ಕಂಥವೆಲ್ಲವೂ ಜಡಾದವು. ಅಜಡ ವಸ್ತುವಾಗಿರ್ತಕ್ಕಂಥ ನಾನು ಒಬ್ಬನೇ ಇದ್ದೇನೆ ಅನ್ನೋದು ಒಂದ್ಸರಿ ನಮ್ಮೊಳಗ ಉಳಿತಂದ್ರ ಅದನ್ನೆಂದೆಂದಿಗೂ ಬಿಡಲೇಬಾರದು. ಹಾಗೂ ಈ ವಿಷಯದಲ್ಲಿ ಕಟ್ಟ ಕಡೆಯ ಮಾತೆಂದರೆ, ಒಂದು ವೇಳೆ ನಿಸ್ಪೃಹತೆ ಬಿಟ್ಟರೂ ಮತ್ತೆ ನಾಚಿಕೆಗೇಡಾಗಿ ಗುರುತಿನ ಜನರಲ್ಲಿ ಅಡ್ಡಾಡಬಾರದು. ಒಂದ್ಸರಿ ನಾವೀಗ ಶರಣರು ಭಕ್ತರು ಅಂತ ಒಂದ್ಸರಿ ಗುರುತಿಕೊಂಡು ಮತ್ತೆ ವಿಷಯ ವಾಸನೆಗಳೊಳಗೆ ನಾವು ಬಿದ್ದಿ ಬಂದ್ರ ನಮ್ಮ ಏಸಿಗೆ ಮುಖವನ್ನ ಎಲ್ಲಿ ತೋರಿಸ್ಲೇಬಾರದು. ಯಾಕಂದ್ರ ಇಲ್ಲಿ ನುಡಿಯಲ್ಲಿ ಎಚ್ಚೆತ್ತು ನಡೆಯಲಿ ತಪ್ಪಿದಾರಂದ್ರ ಇದಕ್ಕೆ ಯಾವ ಪರಿಹಾರನೇ ಇಲ್ಲ, ಇದಕ್ಕೆ ಅನುಭವಿಸ್ಲೇಬೇಕು. ಮಹಾಪಾಪ ಇದು. ಬೇರೆ ಪಾಪಗಳಿಗೆ ತಿಳಿದು ಮಾಡೋಂತ ಮಹಾಪಾಪ ಅದು ದೊಡ್ಡದು. ತಿಳಿದಲೇ ಮಾಡಿದಾನಂದ್ರೆ ಏನೋ ಬಿಡತ್ತಾಗ ಏನೋ ತಿಳಿದಿಲ್ಲ, ತಿಳುವಳಿಕಿಲ್ಲ, ಏನೋ ಆಗೈತೆ ಹೋಗೈತೆ ಅನ್ಬೋದು. ತಿಳಿದು ಇಂಥ ಕಾರ್ಯಗಳನ್ನ ನಾವು ಮಾಡ್ತೇವೆ ಅಂತಂದ್ರ ನಾವ್ ಯಾರಿಗೂ ಮಖ ತೋರ್ಸಕ ಅನ್ಲಾಯ್ಕು. ಅಂದ್ರೆ ಆ ಪದವೇ ನಮ್ಮೊಳಗಿಲ್ಲ. ಗೋಮುಖ ವ್ಯಾಘ್ರಗಳಾಗಿ ಬಿಡ್ತವಿ. ಹೊರಗೆ ನೋಡಿದ್ರೆ ಗೋವಿನ ಮುಖ, ಒಳಗ್ ನೋಡಿದ್ರೆ ವ್ಯಾಘ್ರದ ಗುಣ ಇತ್ತಂದ್ರ ನಮ್ಮಂತರ ನಾವು ಈ ಸಮಾಜದಾಗಲಿ ಇಂಥದ್ರಾಗಲಿ ಮಖ ಎತ್ಕೊಂಡು ಓಡಾಡಕ್ ಆಗೋದಿಲ್ಲ.
ನಾಚಿಕೆಗೀಡಾಗ್ಬಿಡ್ತತಿ. ಗುರುತಿನ ಜನರ ಹತ್ರ ನಮ್ ಪರಿಚಯದ ಹತ್ರ ಮಕರ ಹೆಂಗ್ ತೋರ್ಸೋದು ಅನ್ನೋದಾಗ್ತದೆ. ನಿಸ್ಪೃಹನು ಪಾಲಿಸಬೇಕಾದ ಮುಖ್ಯ ನಿಯಮವೆಂದರೆ ಅವನು ಯಾವ ಸ್ತ್ರೀಯ ಮೇಲೂ ಕಣ್ಣಿಡತಕ್ಕದ್ದಲ್ಲ. ಇಷ್ಟೇ ಅಲ್ಲದೆ ಮನಸ್ಸಿಗೆ ಸ್ತ್ರೀ ವಿಷಯದ ರುಚಿ ಹತ್ತತಕ್ಕದ್ದಲ್ಲ. ಅದು ಮೋಹ, ಅದು ಬಲೆ ಬೀಳಿಸ್ತತಿ. ಈ ಸ್ತ್ರೀ ವಿಚಾರವನ್ನ ನಾವು ಕಾಮ ಭಾವದಿಂದ ನೋಡೋದೇ ಮೊದಲು ತಪ್ಪು. ಅದನ್ನ ನಾವು ಮನದೊಳಗೆ ಹಾಕ್ಯಂದಿವಿ ಅಂದ್ರ ಅದು ನಮಗೆ ಈ ಕಾಮದ ನಿಸಿ ಏರಿಸ್ಬಿಡ್ತೈತಿ. ಈ ಸರಾಯಿ ಅನ್ನೋದು ಕುಡ್ದಾಗ ನಿಸಿ ಏರ್ತತಿ ಏರ್ತತಿ ಇದು. ಆದ್ರೆ ಹೆಣ್ಣು ಅನ್ನೋದ ನೋಡ್ತದಂಗ್ಲ ನಿಸಿ ಏರ್ತಕ್ಕಂಥದ್ದು ಇದು. ಇಷ್ಟು ಅಪಾಯ ಐತಿ. ವಿಷಗಳು ಕುಡ್ದಾಗ ಜೀವ ಕೊಲ್ತಾವು. ಸರಾಯಿ ಅನ್ನೋದು ಕುಡ್ದಾಗ ನಿಸಿ ಏರ್ತತಿ. ಈ ಏನ್ ಮಾದಕ ದ್ರವ್ಯಗಳು ಸೇವನೆ ಮಾಡಿದಾಗ ನಿಸಿ ಏರ್ತಾವ. ಆದ್ರೆ ಈ ಹೆಣ್ಣು ಅನ್ನೋದು ಅವೆಲ್ಲಕ್ಕಿಂತ ಬಹಳ ಇದಾಗಿದ್ದು, ಪ್ರಬಲವಾಗಿದ್ದು, ನೋಡಿದ ತಕ್ಷಣ ಮನದ ಭಾವನೆಗಳು ವಿಕಾರವಾಗಿ ಹೋಗ್ತಾವು. ಅದರಿಂದ ಬಹಳ ಜಾಗೃತಂಗಿರ್ತಕ್ಕಂಥದ್ದು. ಮನಸ್ಸಿಗೂ ಕೂಡ ಆ ವಿಷಯವನ್ನ ಹತ್ತಕ್ಕದ್ದಲ್ಲ. ಅದನ್ನೆಲ್ಲದನ್ನ ಬಸವಣ್ಣರು ಹೇಳ್ತಾರ, ಪರಸ್ತ್ರೀಯರನ್ನ ಅಕ್ಕ ತಂಗಿಯರಂತೆ ಕಾಣೋದು ಅಂತ. ಆ ಭಾವ ಹಚ್ಬೇಕಾಗ್ತತಿ. ಎಲ್ಲದು ಪರಬ್ರಹ್ಮ ಸ್ವರೂಪನ್ನ ಭಾವ ಹಚ್ಕೊಂಡಿರ್ಬೇಕಾಗತ್ತೆ ವಿನ ಅದನ್ನ ನಮ್ಮ ಮನದೊಳಗ್ ತಕ್ಕನಕ್ಕಲ್ಲ. ಇದು ಎಲ್ಲಾ ಸಾಧಕರಿಗೂ ಕಟ್ಟ ಕಡೆಯದೇ ಕಾಡೋದು ಇದೊಂದೇ ಅಸ್ತ್ರ. ಇದು ಎಲ್ಲಾ ಮಹಾತ್ಮರನ್ನು ಕಾಡಿದೆ. ವಿಶ್ವಾಮಿತ್ರರನ್ನ ಕಾಡಿದೆ. ನಾನು ಏನ್ ಭಾರಿ ತಪಸ್ಸು ಮಾಡ್ತಾರನ್ನ ರಾವಣ ರಾಕ್ಷಸರನ್ನು ಕೂಡ ಕಾಡಿದೆ. ವಸಿಷ್ಠರು ಕೂಡ ಒಂದ್ಸಲ ಮಹಾಸಭೆಯೊಳಗ್ ಕುಂತಾಗ ಪ್ರವಚನ ನಡಿಬೇಕಾದ್ರ ಆ ಸಭೆಯೊಳಗ್ ಕುಂತಂಗ ಯಾವ್ದೋ ಹೆಣ್ಮಗಳು ಬಂದಂಗಾತು, ಸುಂದರವಾದ ಹೆಣ್ಮಗಳು. ಅವ್ರನ್ನ ಮೋಹಿಸಿದಂಗಾತು, ಅವ್ರ ಮದುವೆ ಆದಂಗಾತು, 4 ಮಕ್ಕಳಾದಂಗಾದು. ಆ ಮಕ್ಕಳು ಅಯ್ಯಮ್ಮ ವೇದಿಕೆಗೆ ಅಲ್ಲೇ ಬಂದಂಗಾಗಿತ್ತು. ಹಂಗ ಅಷ್ಟು ಇದೆ. ಕೇವಲ ಸಂಕಲ್ಪ ಮಾತ್ರದಿಂದಲೇ ನಮ್ಮನ್ನ ವಿಚಲಿತಗೊಳಿಸುವಂತ ಶಕ್ತಿ ಆ ಸ್ತ್ರೀ ಅನ್ನೋದಕ್ಕಿದೆ. ಅದರಿಂದ ಬಹಳ ಜಾಗೃತ ಆಗ್ಬೇಕಾಗೈತಿ. ನಾವ್ ಹಿಂದಿ ಪುರಾಣಗಳ ಕಥೆಗಳನ್ನ ನೋಡ್ತೀವಿ. ಎಲ್ಲರ ತಪಸ್ಸನ್ನ ಕೆಡಸಾಕ ಬಳಸುವ ಏಕೈಕ ಅಸ್ತ್ರ ಅಂದ್ರ ಅದೇ ಎಣ್ಣೆ. ಅದನ್ನ ಗೆದ್ದಾಗನೆ ಪೂರ್ಣ ಆಗ್ತದೆ ಅಂತ ಮಹಾತ್ಮರು ಹೇಳ್ತಾರ. ಯಾಕಂದ್ರ ಅದು ಕಣ್ಣಿಗೆ ಬೇರೆವಾದ್ರ ಮುಟ್ಟಿದಾಗ, ನೋಡಿದಾಗ, ಅನುಭವಿಸಿದಾಗ, ಅದನ್ನ ಸೇವಿಸಿದಾಗ ನಮ್ಮನ್ನ ವಿಕಾರಗೊಳಿಸಿದ್ರ, ಇದು ಸ್ತ್ರೀ ಅನ್ನೋದು ಬರೀ ಕೇವಲ ಕಲ್ಪನಾ ಮಾತ್ರದಿಂದನೇ ವಿಕಾರಗೊಳಿಸುತ್ತೆ. ಅದರಿಂದ ನಾವ್ ಇದರಿಂದ ಬಹಳ ದೂರ ಇರಬೇಕು. ಇಷ್ಟೇ ಅಲ್ಲದೆ ಮನಸ್ಸಿಗೆ ಸ್ತ್ರೀ ವಿಷಯದ ರುಚಿ ಹಚ್ಚತಕ್ಕದ್ದಲ್ಲ. ಆಗ ಅವನು ತನ್ನ ಈ ವ್ರತವು ಸ್ವಲ್ಪ ಭಂಗವಾದರೂ ಕೂಡ ಯಾರಿಗೂ ಮೋರೆ ತೋರಿಸತಕ್ಕದ್ದಲ್ಲ. ಅವನ್ ಏನು ತಾನು ಬ್ರಹ್ಮ ಸ್ವರೂಪನದನಿ, ಬ್ರಹ್ಮಚಾರಿ ಅದನ ಅಂತ ಏನ್ ಹೇಳ್ತಾನಲ್ಲ, ಇದ್ರೊಳಗೆ ಏನಾದ್ರೂ ಅವನು ಜಾರಿ ಬಿದ್ನಂದ್ರ, ಎಂತೆಂತರೋ ಜಾರಿ ಬಿದ್ದಾರ. ಅಜ ಸುರ ಮುನಿಗಳೆಲ್ಲರೂ ನಾರಿಯ ವಶವಾಗಿ ಹೋದರು ನೋಡ. ಅಜಹರ ಸುರ ಮುನಿಗಳೆಲ್ಲರೂ ನಾರಿಯ ವಶವಾಗಿ ಹೋಗಿದಾರ. ನಾವೇ ಅನೇಕ ಪುರಾಣಗಳಲ್ಲಿ ಕೇಳಿದೀವಿ. ದೇವೇಂದ್ರನಂತವ್ರೆ, ಈ ತ್ರಿಮೂರ್ತಿಗಳೇ ಕೂಡ ನಾರಿಯ ವಶವಾಗಿ ಹೋಗಿದಾರ. ಆದ್ರಿಂದ ಇದಕ್ಕೆ ನಾವು ಏನಾದ್ರೂ ವಶವಾದಿವಿ ಅಂದ್ರ ನಮಗೆ ಅದು ಮಹಾಭಂಗ ಆಗ್ತದೆ. ಯಾರಿಗೂ ಮಖ ತೋರ್ಸಕ್ ಆಗೋದಿಲ್ಲ. ಇಲ್ಲಿ ನಿಜಗೊಂಡ್ರು ಹೇಳ್ತಾರ, ಪಡೆದ ಅಪಮಾನಕ್ಕಿಂ ಮರಣಕ್ಕಿಂ ಅಂದ್ರೆ ಅಪಮಾನಕ್ಕಿಂತ ಮರಣ ಏನು ದೊಡ್ಡದಲ್ಲ, ಅದು ಒಂದು ಮರಣನೇ ಇದ್ದಂಗೆ. ಅದರಿಂದ ನಾವಂತ ಅಪಮಾನಕ್ಕೀಡಾಗಲಾಗ್ಲಿ, ನಮ್ಮನ್ನ ಇನ್ನೊಂದು ಬಂಧನದೊಳಗೆ ಸಿಲುಕಿಸ್ಕೊಳ್ಳುವಂತ ಜಾಲಗದೊಳಗ ನಾವು ಸಿಲುಕದೇ ಬಾರದು. ಸಿಲುಕಿಸ್ಕೊಳ್ದಂಗೆ ಇರ್ಬೇಕು. ಅದೇ ಜಾಣತನ. ಯಾಕಂದ್ರ ಅವು ಒಂದ್ಸರಿ ಅದ್ರೊಳಗ್ ಬಿದ್ದಿವಿ ಅಂದ್ರೆ ಹೊರಗ್ ಬರಕ್ ಎಷ್ಟೋ ಜನ್ಮಾಂತರಗಳೇ ಆಗಿ ಹೋಗ್ತದೆ. ಆದ್ರಿಂದ ಇಲ್ಲಿ ಜ್ಞಾನಿ ಆಗಿರ್ತಕ್ಕಂಥವನು, ತಿಳಿದಂಥವನು, ಯೋಗಿ ಆಗಿರ್ತಕ್ಕಂಥವನು ಸ್ತ್ರೀ ಸಂಘದಿಂದ ದೂರ ಇರ್ಬೇಕಾಗ್ತದೆ. ಒಂದೇ ಜಾಗದಲ್ಲಿದ್ದು ತುಚ್ಛತೆ ಅಪಮಾನವನ್ನು ಸಹನ ಮಾಡುತ್ತಾ ಕೂಡಬಾರದು. ಅಂದ್ರ ನಾವು ಒಂದೇ ಜಾಗದೊಳಗೆ ಕುತ್ಕೊಂಡು ಅಲ್ಲೇ ಅಪಮಾನಗಳನ್ನ ಅದೇ ಅಂತ ಕುತ್ಕೊಂಡು ಅನುಭವಿಸ್ಕೊಂತ ದುಃಖಕ್ಕ, ಅಯ್ಯೋ ನನಗ್ ಹಿಂಗ್ ಬಂದತ್ರಪ್ಪ, ಅಯ್ಯೋ ನನಗ್ ಹಿಂಗ್ ಆಗ್ಬಿಡತ್ತಪ್ಪ, ನಂದ್ ಕರ್ಮ ಹಿಂಗಪ್ಪ, ಅದ್ ಹಿಂಗಪ್ಪ, ಇದ್ ಹಿಂಗಪ್ಪ ಅಂತ ಅಲ್ಲೇ ಮಾನಾಪಮಾನಗಳ ಸುದ್ದಿ ಮಾಡ್ಕೊಂತ ನಾನ್ ಹಂಗ್ ಮಾಡೋಣಲ್ಲಪ್ಪ, ಅದರಿಂದ ಹಿಂಗಾತಪ್ಪ, ಇದರಿಂದ ಹಿಂಗಾತವ ಅಂತ ನಾವೇನೆಲ್ಲ ಹೇಳ್ಕೊಂತ ಅಲ್ಲೇ ಕೂತ್ಕೊಳೋದಲ್ಲ. ಕನಕ ಕಾಮಿನಿಯರನ್ನ ಆಶೆ ಬುರುಕತನದಿಂದ ನೋಡಬಾರದು. ಈ ಹಣ ಆಗ್ಲಿ, ಈ ಹೆಣ್ಣಾಗ್ಲಿ, ಇವನ್ನ ಆಸೆತನದಿಂದ ಮೋಹ ಪಟ್ಕೊಂಡು ನೋಡಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಇವಕ್ಕೆ ಎಷ್ಟು ಶಕ್ತಿ ಐತೆ ಅಂದ್ರೆ ನೋಡಿದ ಮಾತ್ರದಿಂದನೇ ಅವು ಎಳ್ಕಂತ ಶಕ್ತಿ ಇದೆ.
ನೆನವಿನಿಂದನೇ ಕೂಡ ಎಳ್ಕೊಳ್ಳುವಂತ ಶಕ್ತಿ ಇವಕ್ಕಿದೆ. ಆದ್ರಿಂದ ಇವುಗಳಿಂದ ಕನಕ ಕಾಮಿನಿಯರಿಂದ ದೂರ ಇರಬೇಕು. ಸಾರಾಂಶ ಮುಖ್ಯವಾಗಿ ನಡತೆ ಕೆಡಬಾರದು, ಹಾಗೂ ಎರಡನೆಯವರು ಕೊಟ್ಟರೂ ಸಹ ಹಣ ತಕ್ಕೊಳ್ಳಬಾರದು. ಇಲ್ಲಿ ಮುಖ್ಯವಾಗಿ ಒಂದೇ ಮಾತಿನಲ್ಲಿ ಏನ್ ಹೇಳ್ಬೇಕಂದ್ರ, ಎಲ್ಲೆಲ್ಲಿ ನಮ್ಮ ನಡೆ ತಪ್ಪಿರಬಾರದು, ನುಡಿ ತಪ್ಪಿದ್ರು ಕೂಡ ನಡೆ ತಪ್ಪಬಾರದು. ಇಲ್ಲೊಬ್ರು ನಮ್ಮ ಊರ್ ಕಡೆ ಒಬ್ರು ಶರಣರು ಹೇಳ್ತಿದ್ರು, ಹೇಳಿದರು ಕೇಳಿದರು ಕೈಲಾಸಕ್ಕೆ ಹೋಗೋದಾಗಿದ್ರ, ಮುಕ್ತರಾಗೋದಾಗಿದ್ರ ಕೈಲಾಸದಾಗ ಜಾಗನೇ ಇರ್ತದಿಲ್ಲ, ನಡೆದನ್ ಅಷ್ಟೇ ಹೋಗಕ್ ಸಾಧ್ಯ ಐತಿ. ಆ ಪರಮ ಸತ್ಯ ಅಂತ ಮಾತಾಡ್ದವನ್ ಹೋಗಕ್ ಸಾಧ್ಯವಿಲ್ಲ. ಆ ಪರಮ ಸತ್ಯದಂತೆ ಬಾಳಿ ಬದುಕಿದವನ್ ಮಾತ್ರ ಹೋಗೋದಕ್ಕೆ ಸಾಧ್ಯ ಐತಿ ಅನ್ನೋ ರೀತಿ ಇಲ್ಲಿ ನಡತೆಯನ್ನ ಯಾವ ಕಾರಣದಿಂದನೂ ಎಂತ ಸನ್ನಿವೇಶಗಳು ಬಂದ್ರು ಕೂಡ ಆ ನಡತೆಯನ್ನ ಕೆಡಿಸ್ಕೊಳ್ಳದೆ ಇರೋದು. ಯಾರ ಹಣ ಕೊಟ್ರು ತಕ್ಕೊಳ್ಳಬಾರದು. ಅವನು ಇವೆರಡರ ವಿಷಯಗಳಲ್ಲಿ ತನ್ನ ಮೇಲೆ ಹೀನ ಶಬ್ದ ಬರಲಾರದಂತೆ ವರ್ತಿಸಬೇಕು. ಇಲ್ಲಿ ಜ್ಞಾನಿಯಾಗಿರ್ತಕ್ಕಂಥವ್ರು ಯೋಗಿಯಾರ ಹೆಂಗಿರ್ಬೇಕಪ್ಪ ಅಂದ್ರ, ಹಣ ಮತ್ತು ಹೆಣ್ಣಿನ ಮೋಹಕ್ಕೆ ಎಂತ ಸನ್ನಿವೇಶ ಬಂದ್ರು ಕೂಡ ಬಲಿಯಾಗದಂತೆ ಇರ್ಬೇಕು. ಯಾಕಂದ್ರ ಏನಲ್ ಬಿಡೋದು, ಹಂಗ್ ಬಿಡು ಹಿಂಗ್ ಬಿಡು ಅಂತಂದ್ರ ಅದು ನಿಧಾನಕ್ಕ ಸಣ್ಣ ಮೆಲ್ಲನೆ ಒಳೆ ಸೆಳಿತೈತೆ ಅನ್ನಂಗ ಬಂಧನಕ್ಕೆ ಕೀಡು ಮಾಡಿಬಿಡ್ತೈತೆ ಅದು. ಏನಾಗಲ್ ತಗ, ಒಂದ್ 5 ರೂಪಾಯಿ ತಗ, ನಾನೇ ನಿನ್ಗೇನ್ 1000 ಗಟ್ಲೆ ಕೊಡಲ್ಲ, 100 ರೂಪಾಯಿ ತಗ ಅಂತ ಒಂದ್ 100 ರೂಪಾಯಿ ಕೊಟ್ಟು ಹಚ್ಚಿದ್ನಂದ್ರ ನಾಳೆ ಇನ್ನೊಬ್ಬನ ಹತ್ರ ಹೋದಾಗ ಇವನೊಂದ್ 200 ರೂಪಾಯಿ ಕೊಡ್ಬೋದೇನೋ ಅಂತದ್ ಮನದೊಳಗ ಆ ಸಂಕಲ್ಪ ಹಂಗ ಹುಟ್ಟಿ ಬಿಡ್ತತಿ. ಅದು ಸಣ್ಣಕ್ಕ ಹಂಗೆ ಬಂದೇ ಬಿಡ್ತತಿ. ಆದ್ರಿಂದ ಇಲ್ಲಿ ಯೋಗಿ ಆಗಿರ್ತಕ್ಕಂಥವ್ರು, ಜ್ಞಾನಿ ಆಗಿರ್ತಕ್ಕಂಥವ್ರು ಇವೆರಡು ವಿಷಯಗಳಿಂದ ಬಹಳ ದೂರವಾಗಿ ಜಾಗರೂಕವಾಗಿ ಇರ್ಬೇಕು. ರಾಮಕೃಷ್ಣ ಪರಮಹಂಸರು ಈ ಹಣ ಮುಟ್ಟಕಂದ್ರ ಹಾವು ಮುಟ್ಟಕ್ಕೆ ಎಷ್ಟು ಎದರ್ತಾರ ಜನ, ಹಂಗ ದುಡ್ಡು ಮುಟ್ಟಕ ರಾಮಕೃಷ್ಣ ಪರಮಹಂಸರು ಎದರವ್ರಂತೆ. ಒಂದ್ಸಲ ಇವ್ರೇನ್ ಇಷ್ಟೊಂದ್ ಏನ್ ಎದರ್ತಾರಲ್ಲ, ಇವ್ರನ್ನ ಒಂದ್ಸಲ ಪರೀಕ್ಷೆ ಮಾಡ್ಬೇಕ್ ತಡಿ, ಜಾಗ್ರದಾಗ ಹಂಗ ಇರ್ತಾರೋ ಅದಾರ, ಈ ನಿದ್ದಿ ಒಳಗು ಹಿಂಗೆ ಇರ್ತಾರೆ ನೋಡಂತಡೆ ಅಂತೇಳಿ ಅವ್ರ ಹಾಸಿಗೆ ಕೆಳಗ್ ಒಬ್ಬನೊಂದ್ 4 ಕಣಿ ಇಟ್ಟಿದ್ರಂತ. ಅವ್ರ ಮಲ್ಗದ್ಕಿಂತ ಮೊದಲು ಅವ್ರ ಮಲ್ಗ ಕೋಣೆ ಒಳಗೆ ಇಲ್ಲಿ ಮಲಗ್ತಾರಂತ ಅವ್ರಿಗೆ ಗೊತ್ತಿಲ್ದಂಗ ಅದ್ರ ಕೆಳಗ 4 ಕಣಿ ಇಟ್ಟು ಅದ್ರ ಮೇಲೆ ಹಾಸಿಗೆ ಹಾಸಿದ್ನಂತ. ಅದ್ರ ಮೇಲೆ ಹಿಂಗ ಮಲಗಿದ ತಕ್ಷಣ ಚೌಳು ಕಡ್ದಾರ ಎದ್ದಂಗೆ ಎದ್ದು ಬಿಟ್ರಂತ. ಅಪ್ಪಪ್ಪ ಅನ್ಕಂತ, ಅಪ್ಪ ಏನಾತ್ ಅಂತ ಎಲ್ಲ ಬಂದು ಕೇಳಿದಾಗ, ಇಲ್ಲಿ ಯಾರೋ ಒಂದು ವಿಷ ಜಂತುಗಳನ್ನ ಇಟ್ಟಿದಾರಲ್ಲಪ್ಪ ಅಂದ್ರೆ, ಎಲ್ಲೈತಪ್ಪ ಅಂತ ನೋಡಿದಾಗ, ನೋಡಿ ಇಲ್ಲೈತೆ ಅಂತೇಳಿ ಆ ಬಟ್ಟೆ ತೆಗೆದು ಅಲ್ಲಿ ತೋರ್ಸಿದ್ರಂತೆ. ಅವಾಗ ಏನಪ್ಪ ಇದನ್ನ ನೀನು ವಿಷ ಜಂತು ಅಂತೀಯಲ್ಲ ಅಂದ್ರಂತೆ. ವಿಷ ಜಂತುಗಿಂತನೂ ವಿಷವಾಗಿರ್ತಕ್ಕಂಥದ್ ಕಣಪ್ಪ ಇದು. ಈ ವಿಷ ಜಂತುಗಳಾದ್ರ ಕಚ್ಚಿದ್ರ ಏನಾದ್ರೂ ಒಂದು ಮದ್ದು ಕಚ್ಚಿದಾಗ ಅಷ್ಟ ವಿಷ ಇರ್ತತಿ. ಅದು ಕಚ್ಚಿದ ಮೇಲೆ ಯಾವ್ದಾರ ಔಷಧಿಯನ್ನು ಇದು ಮಾಡಿದ್ರದು ವಾಸಿ ಆಗ್ತದೆ. ಆದ್ರೆ ಈ ಮೋಹ ಅನ್ನೋದ್ ಏನೈತಲ್ಲ, ಈ ಹಣ ಹೆಣ್ಣು ಅನ್ನೋವ್ ಏನ್ ಅದಾವಲ್ಲಿವು, ಇವಕ್ ಯಾವ ರೋಗ ಹಚ್ಚಿದ್ರು ಹೊರಗೆ ಯಾವುದೇ ಔಷಧಿ ಹಚ್ಚಿದ್ರು ಇವು ಹೋಗೋದಿಲ್ಲ. ಇವು ಹೋಗ್ಬೇಕಂದ್ರ ನಮ್ಮೊಳಗ ಅಂತರಂಗದೊಳಗ ಜ್ಞಾನವೆಂಬ ಔಷಧಿಯನ್ನ ಹಚ್ಚಿದ್ರು ಮಾತ್ರ, ಮಹಾತ್ಮರ ನುಡಿಗಳನ್ನ ಹಚ್ಚಿದ್ರು ಮಾತ್ರ ಇದು ಹೋಗ್ತದೆ. ಆದ್ರಿಂದ ಇವನ್ನ ಕತ್ತಿಸ್ಕೊಂಡ್ ಔಷಧಿ ಹಚ್ಕೊಂಡ್ ಬಾಧಿ ಪಡೋದಕ್ಕಿಂತ ಕತ್ತಿಸ್ಕೊಳ್ದಂಗೆ ಇರೋದು ಸೂಕ್ತ ಅಲ್ಲ. ಬಿದ್ದ ಮೇಲೆ ಕಾಲ್ ನೋವು ಮಾಡ್ಕೊಂಡ್ ಕಾಲ್ ಮುರ್ಕೊಂಡ್ ಅದಕ್ಕ ಆಪರೇಷನ್ ಮಾಡ್ಕೊಂಡ್ ಬ್ಯಾಂಡೇಜ್ ಹಾಕ್ಕೊಂಡ್ ಕುಂಟ್ಕೊಂತ ಓಡಾಡೋದಕ್ಕಿಂತ ಬೀಳ್ದಂಗ ಜಾಗೃವಾಗಿ ಓಡಾಡೋದು ಶ್ರೇಷ್ಠ ಅಲ್ಲ ಅಂತ ಆ ರಾಮಕೃಷ್ಣ ಪರಮಹಂಸರು ಅಷ್ಟು ದೂರವಾಗಿ ಇದು ಮಾಡ್ತಿದ್ರಂತ. ಈ ಕನಕ ಮತ್ತು ಹೆಣ್ಣು ಎರಡನ್ನೂ ಕೂಡ ಆ ರೀತಿ ದೂರ ಮಾಡಿರ್ತಿದ್ರು ಅವರು. ಇದಕ್ ಶಿಶುನಾಳ ಶರೀಫ್ರು ಒಂದು ತತ್ವದೊಳಗೆ ಹೇಳ್ತಾರ, ಸಣ್ಣ ಹುಡುಗಿ ಸಣ್ಣ ಹುಡುಗಿ ನಿನ್ನ ಬಣ್ಣಿಸಲ್ ಅಳವಲ್ಲ, ಸಣ್ಣ ಹುಡುಗಿ ನೀನು ಇಂತಿರದ ಆಜ ಸುರ ಮುನಿಗಳನ್ನೆಲ್ಲ ಆಟ ಆಡ್ಸಿದಿ, ಬ್ರಹ್ಮ ವಿಷ್ಣು ಮಹೇಶ್ವರರ್ನೆಲ್ಲ ತಲೆ ಕೆಳಗ್ ಮಾಡಿದಿ, ಈ ಲೋಕದೊಳಗ ನಾನು ನಂದು ಅಂತ ಏನ್ ಮೆರೆಯೋರ್ನೆಲ್ಲ ಈ ನಾರಿಯ ಮಾಡಿ ಬಿಟ್ಟಿದೀಯ ನೀನು. ಆದ್ರೆ ನೀನು ಸಣ್ಣಳಲ್ಲ, ಬಾರಿ ಇದು ನೀನ್ ದೊಡ್ಡಳದಿ. ಆದ್ರೆ ನಮ್ಮ ಶಿಶುನಾಳ ದೀಶನ ಮುಂದೆ ತೋರದಿರು ನಿನ್ನ ಬಡಿವಾರವನ ಅಂತ ಹೇಳ್ತಾರ. ಅಂದ್ರ ಶಿಶುನಾಳ ದೀಶ ಅಂದ್ರ ತನ್ನ ಅಂತರಂಗದೊಳಗಿರ್ತಕ್ಕಂಥ ಆತ್ಮಸ್ವರೂಪನಾಗಿರ್ತಕ್ಕಂಥ ಜ್ಞಾನದ ಮುಂದೆ ನಿನ್ನ ಬಡಿವಾರ ಏನೋ ನಡೆಯಲ್ಲ. ಸಣ್ಣ ಹುಡುಗಿ ಸಣ್ಣ ಹುಡುಗಿ ನಿನ್ನ ಬಣ್ಣಿಸಲ್ ಅಳವಲ್ಲ, ನೀನ್ ಏನ್ ಹಿಂಗೆಲ್ಲ ಇತ್ತು, ಇಂಥ ರಾಕ್ಷಸರನ್ನು ಇಂಥ ಋಷಿ ಮುನಿಗಳನ್ನ ಎಷ್ಟೋ ಸಾವಿರಾರು ವರ್ಷ ಘೋರ ತಪಸ್ ಮಾಡುವಂತ ವಿಶ್ವಾಮಿತ್ರರಂತರನ್ನೇ ವಶಿಷ್ಠರಂತರನ್ನೇ ನೀನು ಅಲ್ಲಾಡಿಸಿ ಬಿಟ್ರಂತ ಅವಳು ನೀನು. ಆದ್ರೆ ನಮ್ಮ ಶಿಶುನಾಳ ದೀಶನ ಮುಂದೆ ತೋರದಿತ್ತು ನಿನ್ನ ಬಡಿವಾರವನ್ನು ಅಂತ ಅವ್ರು ಹೇಳ್ತಾರ. ಅಂದ್ರ
ಇದು ಆ ಮೂಲ ಜ್ಞಾನದ ಸ್ವರೂಪ ಸ್ವಲ್ಪ ಒಂದು ಕ್ಷಣ ಮರೆಯಾದ್ರೂ ಸಾಕು, ಇದು ಬಂದು ಆವರಿಸ್ಕೊಂಡು ನಮ್ಮನ್ನೆಲ್ಲ ತಲೆ ಕೆಳಗಾಗಿ ಮಾಡ್ತತಿ, ಹುಚ್ಚರನ್ನಾಗಿ ಮಾಡ್ತತಿ, ದಾಸರನ್ನಾಗಿ ಮಾಡಿಕತ್ತತಿ, ದರಿದ್ರರನ್ನಾಗಿ ಮಾಡ್ತತಿ. ಇಡೀ ನಮ್ಮ ಆಧ್ಯಾತ್ಮದ ಎಲ್ಲಾ ಸಾಧನೆಯನ್ನ ಒಂದು 1000 ಲೀಟರ್ 20,000 ಲೀಟರ್ ಒಂದು ಟ್ಯಾಂಕರ್ನಾಗ ಹಾಲು ತುಂಬಿದೆ ಬಂದ್ರ ಅದಕ್ಕೆ ಒಂದ್ ಅಡಿ ಉಪ್ಪು ಬಿದ್ರ ಹಾಲೆಲ್ಲದು ಹೆಂಗ ನಾಶವಾಗಿ ಹೋಗ್ತದೋ, ಹಿಂಗ ಆಧ್ಯಾತ್ಮ ಸಾಧನೆ ಒಳಗ ನಮಗೆ ಈ ಕನಕ ಕಾಮಿನಿಯರು ಏನಾದ್ರೂ ನಮ್ಮ ಮನದೊಳಗ್ ಬಂದ್ ಬಿದ್ರಂದ್ರ ನಮ್ಮ ಸಾಧನವೆಲ್ಲವೂ ವ್ಯರ್ಥವಾಗಿ ಹೋಗ್ತದೆ. ಆದ್ರಿಂದ ಇಲ್ಲಿ ಯೋಗಿಗಳಾಗಿರ್ತಕ್ಕಂಥವ್ರು, ಸಾಧುಗಳು, ಜ್ಞಾನಿಗಳಾಗಿರ್ತಕ್ಕಂಥವ್ರು ಇವೆರಡು ವಿಷಯಗಳಿಂದ ಬಹಳ ದೂರನೇ ಇರಬೇಕು ಅನ್ನೋ ವಿಚಾರವನ್ನು ಹೇಳ್ತದೆ. ನುಡಿ 8:12 ನಿಸ್ಪೃಹನು ಭಿಕ್ಷೆ ಬೇಡುವುದಕ್ಕೂ ನಾಚಬಾರದು, ಆದರೆ ಬಹಳ ಭಿಕ್ಷೆಯನ್ನು ತಕ್ಕೊಳ್ಳಬಾರದು. ಮತ್ತೇನೆಂದರೆ ಜನರು ಕೇಳಿದರೂ ತಾನು ಯಾರೆಂಬುದನ್ನು ಅವರಿಗೆ ತಿಳಿಯಗೊಡಬಾರದು, ವಲಸರಿವೆ ಉಡಬಾರದು, ಪಕ್ವನ್ನಗಳನ್ನು ಉಣ್ಣಬಾರದು. ಈ ಜ್ಞಾನಿಯಾಗಿರ್ತಕ್ಕಂಥವ್ನು ಇಲ್ಲಿ ಹೆಂಗಿರ್ತಾರಂದ್ರ ತನ್ನ ಆಹಾರಕ್ಕೋಸ್ಕರ, ತನ್ನ ಉದರ ನಿಮಿತ್ತಕ್ಕೋಸ್ಕರ ಏನ ಒಂದು ದಿನ ಊರ ಹಳ್ಳ್ಯಾಗ 5 ದಿನ ಪಟ್ಟಣದಾಗ ಹಿಂಗೇನ ಇರ್ಬೇಕಂತ ಹೇಳ್ತಾರ. ಹಂಗ ಎಲ್ಲಾರ ಇರ್ಲಿ ಏನಾರ ಆಗ್ಲಿ ಅವನ್ ಬೇಡದ್ ಎಷ್ಟು ಬೇಕಾಗಿರ್ತದಪ್ಪ ಅಂದ್ರ ತನ್ನ ಆಹಾರ ಹಸಿವು ನೀಗಿಸ್ಕೊಳಕ್ಕೋಸ್ಕರ ಅವನು ಭಿಕ್ಷೆ ಬೇಡ್ಬೇಕವಿನ ಬೇರೆ ಇನ್ನೇನೋ ಬೇಡಬಾರದು. ಅನ್ನ ನೀರು ಅರಿವೆ ಅಷ್ಟು ಬೇಕಾಗಿತ್ತಷ್ಟ ಅವನಿಗೆ. ಯಾಕಂದ್ರ ಸಮಾಜದೊಳಗಿದ್ದಾಗ ಅಷ್ಟು ಮುಚ್ಕೊಂಡು ಅಷ್ಟು ಕಾಪಾಡ್ಕೊಂಡ್ ಇರ್ಲೇಬೇಕಾಗ್ತದೆ. ಅಷ್ಟು ಮಾತ್ರ ಅವನು ಬೇಡ್ಬೇಕವಿನ ಉಳಿದದ್ದು ಏನೂ ಬೇಡಬಾರದು. ಜನರು ಯಾವ ಸುಖ ಭೋಗಗಳನ್ನು ನೀಡಿದ್ರು ಕೂಡ ಅದನ್ನ ಅನುಭವಿಸಬಾರದು, ಅದಕ್ಕ ಬಲಿಯಾಗಬಾರದು. ಮೊದಲನೇದಾಗಿ ಪ್ರಪಂಚದ ಜನರಿಗೆ ತಮ್ಮ ಮೂಲ ಇರುವಿಕೆಯನ್ನು ತೋರಿಸಲೇಬಾರದು. ಯಾಕಂದ್ರ ಆ ಜನರು ಅವ್ರಿಗೆ ಆತ್ಮವಿಚಾರವನ್ನು ಕೇಳಕ್ ಬರೋದಿಲ್ಲ. ಈ ಪ್ರಪಂಚದ ಸುಖ ಭೋಗಗಳ ನನ್ನ ಮಗನಿಗೆ ಮಕ್ಕಳಾಗಿಲ್ಲ, ನನ್ನ ಸೊಸೆಗೆ ಹಿಂಗೈತಿ, ನನ್ ಮಗ ಹಿಂಗೈದನ, ಅದ್ ಹಿಂಗೈತಿ ಅಂತ ಬರೀ ಪ್ರಪಂಚದ ಸುದ್ದಿಯನ್ನ ತಂದು ನಮ್ಮ ಆತ್ಮ ಸಾಧನೆ ಏಕಾಂತಕ್ಕ ಭಂಗ ಮಾಡ್ತಾರ ಅವರು. ಆದ್ರಿಂದ ಈ ಪ್ರಪಂಚದವರಿಗೆ ಲೋಕದಲ್ಲಿ ತನ್ನ ಇರುವಿಕೆಯನ್ನ ತೋರಗೊಡಬಾರದು. ಯಾಕಂದ್ರ ಅದು ತೋರಿದ್ರ ಅದು ಇದಾಗ್ತತಿ ಅಂತ ಸರ್ವಜ್ಞಪರು ಹೇಳ್ತಾರ. ನಿನ್ನೊಳಗಿರಲಿ ಏಕೋಭಾವ, ಬಿಡು ಬಾಹ್ಯದ ಡಂಬವ. ಅಂದ್ರ ಹೊರಗ್ ನೀನ್ ಏನ ತೋರ್ಸಕ್ ಹೋಗಿ ಮಾಡಕ್ ಹೋಗಿ ಅಂದ್ರ ಅದೆಲ್ಲದ ಡಂಬಾಚಾರ ಆಕತಿ. ಬೊಮ್ಮವನ ಅರಿತವನು ಗಮ್ಮನೇ ಇರಬೇಕು, ಬೊಮ್ಮವನ ಅರಿತು ಉಸುರಿದರೆ ಕಳವಕ್ಕೂ ಕೆಮ್ಮಿದಂತೆ ಸರ್ವಜ್ಞ ಅಂತ. ನೀನೇನಾರ ಅದ್ವೈತ ನನಗೆ ಹಂಗಾಗೈತಿ ಹಿಂಗೈತಿ ಅದ ಇದು ಅಂತ ಏನಾರ ಹೇಳಕ್ ಹೋದೆ ಅಂದ್ರ ಜಗತ್ತಿನ ಬಂಧನಕ್ಕೆ ಸಿಲುಕ್ತಿ ನೀನು. ಆದ್ರಿಂದ ಇದಕ್ ಲೋಕಕ್ ನೀನ್ ಇರುವಿಕೆಯನ್ನ ತೋರಿಸಬಾರದು. ಅವ್ರಿಗೆ ಲೋಕದ ಜನರಿಗೆ ತಮ್ಮ ಮೂಲ ಇರುವಿಕೆಯನ್ನ ತೋರ್ಸ್ಕೊಳಕ್ ಹೋಗ್ಲೇಬಾರದು. ಯಾವುದಕ್ಕೂ ದುರಗ್ರಹ ಹಿಡಿಯದೆ ಪ್ರಸಂಗಾನುಗುಣವಾಗಿ ವರ್ತಿಸಬೇಕು. ಯಾವುದೇ ಸನ್ನಿವೇಶ ಬರ್ಲಿ ಏನಾರ ಬರ್ಲಿ ಅದನ್ನ ನಾವು ಬೇರೆ ರೀತಿ ಬಳಕೆ ಮಾಡ್ಕೇಳಿದೆ. ಈಗ ಏನೋ ಆತ್ಮಜ್ಞಾನ ಪ್ರಾಪ್ತಿ ಆಗೈತಿ, ಜ್ಞಾನ ಪ್ರಾಪ್ತಿ ಆಗೈತಿ ಅಂದ್ರ ಅದನ್ನ ನಾನು ನೀರಿನ ಮೇಲೆ ನಡೆದೆ, ಪವಾಡ ಮಾಡದೆ, ಇನ್ನೊಂದೇನ ಮಾಡದೆ, ಹಂಗ್ ಮಾಡಿದೆ ಅಂದ್ರ ಅದು ಪೂರ್ಣವಲ್ಲ. ಯಾಕಂದ್ರ ಪವಾಡ ಮಾಡೋನು ಮಾಧ್ಯಮ ಅವನು ಪೂರ್ಣವಲ್ಲ. ಯಾಕಂದ್ರ ಅಲ್ಲಿ ಈ ಜಗತ್ತ ಒಂದು ಪವಾಡ. ಕರ್ಣದಿಂದ್ರಿಯ ಜಾಲದಾಟಗಳು ಉಂಟೆ, ತನುವಿದ ನುಳಿದಿಂದ್ರ ಜಾಲದಾಟಗಳು ಉಂಟೆ ಅಂತ. ಈ ದೇಹದೊಳಗೆ ಇರ್ತಕ್ಕಂಥ ಇಂದ್ರ ಜಾಲದ ಆಟಗಳು ಮತ್ ನೀನ್ ಇನ್ನೊಂದೇನ ಬೇರೆ ಮಾಡಕ್ ಹೋಗಿ ಅಂದ್ರ ಅದ್ ಏನೊಂದಲ್ಲ. ನೀನ್ ಆ ಸೂರ್ಯನ ಬೆಳಕ್ ತಗೊಂಡ್ ಇನ್ನೊಂದ್ ಬೆಳಕ್ ಮಾಡಿ ಇಲ್ಲೇ ನೋಡ ಸೂರ್ಯ ಅಂತ ತೋರ್ಸಕ್ ಹೋದಂಗ ಆಕತಿ. ಅದ್ರದ್ದು ನೀನ್ ಪವಾಡ ಮಾಡ್ತಾನೆ ಅಂದ್ರ ಅದು ಜ್ಞಾನವಲ್ಲ. ಆದ್ರ ಸನ್ನಿವೇಶಕ್ಕೆ ತಕ್ಕಂಗ ಪ್ರಸಂಗಾನುಸಾರವಾಗಿ ನೀನು ವರ್ತಿಸ್ಬೇಕವಿನ ಅಲ್ಲಿ ಇರೋದ ಒಂದು ಮತ್ ನೀನ್ ಮಾಡದ ಒಂದು ಅಂತ ಏನಾರ ಮಾಡಕ್ ಹೋಗ್ತಿ ಅಂದ್ರ ಅದು ತಪ್ಪಾಗ್ತದೆ. ಒಟ್ಟಿಗೆ ನಿಸ್ಪೃಹನು ಮನಸ್ಸು ಯಾವುದೇ ವಿಷಯ ಭೋಗದ ಕಡೆಗೆ ಹರಿಯುತ್ತಿರಬಾರದು. ಹಾಗೂ ದೇಹಕ್ಕೆ ಕಷ್ಟವಾದರೆ ವಿಷಾದ ನೆನೆಸಿಕೊಳ್ಳಬಾರದು. ಅವನು ಜ್ಞಾನಿಯಾಗಿರ್ತಕ್ಕಂಥವನು ಎಂತಹ ಸಮಯ ಬಂದ್ರು ಸ್ಥಿತಪ್ರಜ್ಞನಾಗಿರ್ಬೇಕು. ಯಾವುದೇ ಪ್ರಪಂಚದ ವಾಸನೆಗಳಿಗೆ ಬಲಿಯಾಗಬಾರದು. ಆಸೆ ಆಕಾಂಕ್ಷೆಗಳಿಗೆ, ದೇಹದ ಸುಖಕ್ಕಾಗ್ಲಿ ಅಥವಾ ಮನಸ್ಸಿನ ಭ್ರಾಂತಿಗೆ ಆಗ್ಲಿ ಇನ್ನೊಂದ್ಕಾಗ್ಲಿ ಹೋಗಿ ತನ್ನನ್ನು ತಾನು ಮರಿಬಾರದು. ಯಾರನ್ನು ಮರೆತರು ಇಲ್ಲಿ ಹೇಳ್ತದೆ, ಹೆಂಡತಿ ಮರೆತರು, ಮಕ್ಕಳು ಬರ್ತರು, ಬಂಧು ಬಾಂಧವರನ್ನ ಮರೆತರು, ಸ್ನೇಹಿತರನ್ನ ಮರೆತರು,
ಭಗವಂತನನ್ನ ಮರ್ತರು, ಆದ್ರೆ ನಾನು ಭಗವಂತನಿದ್ದೇನೆ ಅನ್ನೋದನ್ನ ಮಾತ್ರ ಮರಿಬಾರದು ಅಂತ ಹೇಳ್ತಾರ. ಒಬ್ರು ಮಹಾತ್ಮರು ಹೇಳ್ತಿದ್ರು, ನಿನ್ನನ್ನ ನೀನು ಮರಿಬೇಡ, ಯಾರನ್ನೇನಾರ ಮರ್ತರು ಏನಷ್ಟು ಅನ್ಯಾಯ ಆಗೋದಿಲ್ಲ. ಅನ್ಯಾಯ ಆಗ್ತದೆ, ಆಗಲ್ಲ ಅಂತಲ್ಲ, ಅದು ಪ್ರಪಂಚದ ಅನ್ಯಾಯ ಆಗ್ತದೆ. ಆದ್ರೆ ನಿನ್ನನ್ನೇ ನೀನು ಮರ್ತಿದಿ ಅಂದ್ರ ಈ ಅನ್ಯಾಯವನ್ನ ಯಾರಿದ್ದನು ತುಂಬಿಕೊಡಕ್ ಆಗಲ್ಲ. ಅದಕ್ಕಾಗಿರೋ ಅನ್ಯಾಯ ಬೇಕಾದ್ರೆ ಯಾರ ತುಂಬಿಕೊಡ್ತಾರ, ಯಾರ ಸರಿಪಡಿಸ್ತಾರ, ಯಾರ ನಿನ್ ಮನೆಗಿಲ್ಲ ಅಂದ್ರೆ ಏನಾರ ಒಂದಿಟ್ಟು ಕೊಡಂದ್ರ ಕೊಡ್ತಾರ, ಇದಂದ್ರ ಇಡ್ತಾರ, ಏನಾರ ಒಂದ್ ಸಾಕಾರ ಮಾಡ್ತಾರ. ಆದ್ರೆ ನಿನ್ನನ್ನೇ ನೀನು ಮರೆತೆ ಅಂದ್ರ ಈ ಅನ್ಯಾಯವನ್ನ ಯಾರಿಂದನೂ ತುಂಬಿಕೊಡಕ್ ಸಾಧ್ಯವಿಲ್ಲ. ಯಾಕಂದ್ರೆ ಇದನ್ನ ಮರ್ತೆ ನಾವು ಇಷ್ಟು ಜನ್ಮ ಜನ್ಮಾಂತರಗಳವರೆಗೂ ಸತ್ ಹುಟ್ಟಿದೆ, ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದಂತ ಈ ಪ್ರಪಂಚದೊಳಗೆ ಇದಕ್ಕ ಬಿದ್ ಬಂದಾಗ ಸತ್ ಹುಟ್ಟಿ. ಯಾಕಂದ್ರೆ ನನ್ನನ್ನು ನಾನು ಮರ್ತಿರೋದ್ರಿಂದ ಈ ರೀತಿಯ ಬಂಧನ ಬಂದಿದೆ. ನನ್ನನ್ನು ನಾನು ಅರಿತೀನಿ ಅಂದ್ರೆ ಬಂಧನವೇ ಇಲ್ಲ. ಆದ್ರಿಂದ ಈ ಲೋಕದೊಳಗೆ ಯಾರನ್ನು ಮರ್ತರು ಸರಿ, ನಾನು ಆ ಮೂಲ ಸ್ವರೂಪನಾಗಿರ್ತಕ್ಕಂಥವನ ನನ್ನನ್ನು ನಾನು ಮರೆಯಬಾರದು. ಅದೇ ಮಹಾ ಅನ್ಯಾಯ. ಮತ್ ನಮ್ಗೆ ಯಾವ್ದೇ ದುಃಖ ದುಮ್ಮಾನಗಳು ಬಂದವಂದ್ರು ಅದನ್ನ ನಮ್ದು ಏನೊಂದು ಮನಸ್ಸಿಗೆ ಹಚ್ಚಬಾರದು. ಅವೆಲ್ಲವೂ ಕರ್ಮಾನುಸಾರವಾಗಿ ಬಂದಿರ್ತದ, ಅದ್ರ ಪಾಡಿಗೆ ಅದು ಹೋಗ್ತೈತಿ. ನನಗೇನ್ ಬಂದಿಲ್ಲ, ದೇಹಕ್ಕೆ ಬಂದದ್ ದೇಹ ಅನುಭವಿಸಿ ಹೋಗ್ತದ, ಮನಸ್ಸಿಗೆ ಬಂದದ್ ಮನಸ್ಸು ಅನುಭವಿಸಿ ಹೋಗ್ತದೆ. ದೇಹ ಮನಕ್ಕತೀತನಾಗಿರ್ತಕ್ಕಂಥ ನಾನು, ನನಗೆ ಯಾವುದೇ ಬಂಧನಗಳಿಲ್ಲ, ಏನೊಂದೇನಿಲ್ಲ. ಹಸಿವು ಬಾಯಾರಿಕೆ ದೇಹಕ್ಕಾಗ್ತದೆ, ಜನನ ಮರಣ ಅನ್ನೋದು ಈ ಜೀವಕ್ಕಾಗ್ತದೆ, ಸುಖ ದುಃಖ ಅನ್ನೋದು ಮನಕ್ಕಾಗ್ತದೆ. ನಾನೀಗ ಮೂರಕ್ಕೂ ಏನೊಂದು ಅಂಟಿಕೊಳ್ಳದಂತ ಸಾಕ್ಷಿ ಸ್ವರೂಪನಾಗಿರ್ತಕ್ಕಂಥವನೇ ನಾನಿದ್ದೇನೆ, ಇವ್ಯಾವ ನಾನಲ್ಲ ಅನ್ನೋದು ಯಾವಾಗ್ಲೂ ನಮ್ಮ ಅಂತರಂಗದೊಳಗ ದೃಢವಾಗಿ ಉಳಿಬೇಕಾಗ್ತದ. ಇಷ್ಟೇ ಅಲ್ಲದೆ ಮುಂದೆ ತನ್ನ ಬಾಳಿನ ಆಸೆ ಸಹ ಹಿಡಿಯತಕ್ಕದ್ದಲ್ಲ. ಅದಿರಲಿ, ಅವನು ವೈರಾಗ್ಯ ಒಳಿಯಗೊಡಬಾರದು. ಅವನು ಅಯ್ಯೋ ನನ್ ಮುಂದೆ ಹಿಂಗಾದ್ರೆ ಹೆಂಗಪ್ಪ, ಮಗ ಹಿಂಗಾದ, ಮಗ ಒಳ್ಳೆನದ್ದ, ಒಳ್ಳೆ ಸೊಸೆ ಸಿಗ್ಲಿಲ್ಲ, ಮಕ್ಕಳು ನೋಡಿದ್ರಂಗ, ಬಾಳ್ ನೋಡಿದ್ರ ಹಿಂಗ, ಇಷ್ಟು ವರ್ಷ ದುಡಿದು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ವಿ, ಹೊಲದ ಗತಿ ಏನು, ಮನೆ ಗತಿ ಏನು, ಬಾಳಿನ ಗತಿ ಏನು, ಬದುಕಿನ ಗತಿ ಏನು ಅಂತ ಅವನು ಜ್ಞಾನಿಯಾಗಿರ್ತಕ್ಕಂಥವನು ಇದನ್ನ ತಲೆಯಾಗ ಹಂಚ್ಕೋಬಾರದು. ಇದನ್ನ ತಲೆಯಾಗ ಅಂಟಿಸ್ಕೊಂಡನಂದ್ರ ಇದು ಮತ್ತೆ ನಮ್ಮನ್ನ ಅಧಂಪತನಕ್ಕ ಕರ್ಕೊಂಡು ಹೋಗ್ತದೆ, ಮತ್ತಿದೇ ಜನನ ಮರಣಕ್ಕ ನಮ್ಮನ್ನ ಕರ್ಕೊಂಡು ಹೋಗ್ತದೆ. ಆದ್ರಿಂದ ಯೋಗಿಯಾಗಿರ್ತಕ್ಕಂಥವನು, ಜ್ಞಾನಿಯಾಗಿರ್ತಕ್ಕಂಥವನು ಯಾವ್ಯಾವನನ್ನ ಅಂಟಿಸ್ಕೊಳ್ಳೋದಲ್ಲ. ಮನಿ ಬಾಳಾಗ್ಲಿ ಬದುಕಾಗ್ಲಿ ಅದೆಲ್ಲ ಋಣಾನುಬಂಧ ರೂಪೇಶ ಪತಿ ಪತ್ನಿ ಸುತ ಆಲಯ ಅಂತ. ಋಣಾನುಬಂಧದಿಂದ ಬಂದಿರ್ತಾವ, ಋಣ ಇರೋ ತನಕ ಇರ್ತಾವ, ಋಣ ತೀರಿದ್ಮೇಲೆ ಹೋಗವು. ಆದ್ರಿಂದ ಅವು ಯಾವುಗಳನ್ನು ಕೂಡ ಅಂಟಿಸಿಕೊಳ್ಳದೆ ವೈರಾಗ್ಯದಿಂದ ಇರಬೇಕು. ವೈರಾಗ್ಯ ಒಳಿಯಗೊಡಬಾರದು. ವೈರಾಗ್ಯದಿಂದ ಎಂದೆಂದು ವಿಮುಕ್ತರಾಗಬಾರದು. ಯಾವಾಗ್ಲೂ ವೈರಾಗ್ಯ ಸ್ವರೂಪಗಳೇ ಆಗ್ಬೇಕು. ಜ್ಞಾನಾಗ್ನಿಯು ಎಡಬಿಡದೆ ಅಂತರಂಗದೊಳಗೆ ಉರಿತಾ ಇತ್ತಂದ್ರ ಈ ಹೊರಗಿನ ವಿಷಯ ವಾಸನೆಗಳೆಂಬ ಪತಂಗಗಳು ತಾವಾಗಿಯೇ ಬಂದು ಬಿದ್ದು ಸತ್ತು ಹೋಗ್ತಾವ. ಅದೇ ನಮ್ಮ ಅಂತರಂಗದೊಳಗ ಹೊರಗೆ ಹೆಂಗ್ ಬೆಂಕಿ ನುಂದತಂದ್ರ, ಈಗ ನಾವ್ ಅಡವ್ಯಾಗ ಎಲ್ಲಿ ಅದಾವಂದ್ರ ಬೆಂಕಿ ಹಾಕ್ಯಂಗ್ ಕುಂತೀವಂದ್ರ ಹುಲಿ, ಸಿಂಹ, ಆನಿ, ಕರಡಿ ಯಾವ ನಮ್ಮನ್ನ ಏನು ಮಾಡ್ಲಾರು. ಆ ಬೆಂಕಿ ನೊಂದತಂದ್ರ ನಮ್ಮನ್ನ ಯಾವ ಬೇಕಾದ್ರೂ ಸಂಹಾರ ಮಾಡ್ಬೋದು, ಕೊಲ್ಲಬಹುದು, ಸಾಯಿಸ್ಬೋದು, ಕಚ್ಚಬಹುದು. ನಮ್ ಸುತ್ತವರೆದು ಬೆಂಕಿ ಐತಿ, ನಾವು ಅದ್ರೊಳಗದವಂದ್ರೆ ಯಾವ ಕಾಡು ಪ್ರಾಣಿಗಳಿಂದನೂ ನಮಗೆ ಭಯವಿಲ್ಲ. ಅದರಂತೆ ಅರ್ಥಾತ್ ನಮ್ಮ ಅಂತರಂಗದೊಳಗ ಜ್ಞಾನಾಗ್ನಿಯನ್ನ ನಾವು ಹಚ್ಕೊಂಡಿದೀವಂದ್ರ ಯಾವುದೇ ವಿಷಯ ವಾಸನೆಗಳ ಭಯವೇ ಇಲ್ಲ. ಯಾವ ಅವಸ್ಥೆಯಲ್ಲಿಯೂ ಕೂಡ, 3 ಅವಸ್ಥೆಗಳಲ್ಲಿಯೂ ಕೂಡ ಭಯವಿಲ್ಲ. ಅದಕ್ಕೆ ಕೇಳ್ತಾರ, ಪರಮ ಜ್ಞಾನವೆಂಬ ಉರಿಯನ್ನೇ ಉಂಡು, ಪರಮ ಜ್ಞಾನವೆಂಬ ಉರಿಯನ್ನೇ ಹುಟ್ಟು, ಪರಮ ಜ್ಞಾನವೆಂಬ ಉರಿಯನ್ನೇ ಆಸಿ, ಪರಮ ಜ್ಞಾನವೆಂಬ ಉರಿಯನ್ನೇ ಒದ್ದ ಶರಣಂಗೆ ನರ ಗುರಿಗಳು ಸರಿಗಾಣಬಹುದೇ ಗುಹೇಶ್ವರ ಅಂತ. ಅಂದ್ರೆ ಯಾವಾಗ್ಲೂ 3 ಕಾಲದಲ್ಲೂ ಜಾಗರವಾಗಿರ್ತಕ್ಕಂಥವನಿಗೆ, ಯಾವಾಗ್ಲೂ ಜ್ಞಾನ ಸ್ವರೂಪವೇ ಜ್ಞಾನಾಗ್ನಿಯೇ ತಾನಾಗಿರ್ತಕ್ಕಂಥವನಿಗೆ ಈ ಹೊರಗಿನವು ಏನೊಂದು ಏನು ಮಾಡಲಾರವು. ಆದ್ರಿಂದ ಇಲ್ಲಿ ಗ್ರಂಥದಾಗ ಏನ್ ಹೇಳ್ತದೆ, ಯಾವಾಗ್ಲೂ ತಮ್ಮ ಮೂಲ ಸ್ವರೂಪದಿಂದ ಹೊರ ಹೋಗ್ಬಾರ್ದು, ಚ್ಯುತಿ ಆಗ್ಬಾರ್ದು. ನೀರಿನಿಂದ ಹೊರ ಹೋದ ಮೀನು ಹೆಂಗ ಸಾಯೋದು ಖಚಿತವೋ ಹಂಗ ನಾವು ನಮ್ಮ ಮೂಲ ಜ್ಞಾನ ಸ್ವರೂಪದಿಂದ ಹೊರಗೆ ಹೋಗಿದೇವಂದ್ರ ಈ ಪ್ರಪಂಚದ ವಿಷಯ ವಾಸನೆಗಳಿಗೆ ಸಿಕ್ಕಿ ಸಾಯೋದಂತೂ ಖಚಿತ.
ಧೈರ್ಯ ಚಲಿಸಗೊಡಬಾರದು ಹಾಗೂ ಜ್ಞಾನವನ್ನು ಮಲಿನವಾಗಗೊಡಬಾರದು. ಯಾವಾಗ್ಲೂ ಧೈರ್ಯವನ್ನ ಕಳ್ಕೋಬಾರದು, ಯಾವಾಗ್ಲೂ ಧೈರ್ಯವಾಗಿರ್ಬೇಕು. ಈ ಜಗತ್ತೇ ಒಂದ್ ಕಡೆಗೆ ನಿಂದ್ರಲಿ, ನಾನೊಬ್ಬನೇ ಒಂದ್ ಕಡೆಗೆ ನಿಂತ್ರು ನಾನು ಶಸ್ತ್ರ ಹಿಡಿದು ಹೋರಾಡಬಲ್ಲೆ ಎಂಬ ದೃಢ ನಿಶ್ಚಯ ನಮಗಿರ್ಬೇಕು ಅಂತ ವಿವೇಕಾನಂದರು ಹೇಳ್ತಾರೆ. ನಾನಿಗೆ ಅಮೆರಿಕದ ಚಿಕಾಗೋ ನಗರಕ್ಕೆ ಹೋಗೋದಕ್ಕೆ ಹಣ ಕ್ರೋಢೀಕೃತ ಆಗ್ಲಿಲ್ಲ ಅಂದ್ರ ನಾನೀಗ ಸಾಗರವನ್ನೇ ಈಜಿ ನಾನು ಅಲ್ಲಿ ಹೋಗಿ ನಾನು ಆ ಸಮ್ಮೇಳನಕ್ಕೆ, ಆ ವಿಶ್ವ ಸಮ್ಮೇಳನಕ್ಕೆ ನಾನು ಭಾಗಿಯಾಗ್ತೇನೆ ಅನ್ನುವಂಥ ಧೈರ್ಯ ಆ ವಿವೇಕಾನಂದರೊಳಗಿತ್ತ. ಅಷ್ಟು ಧೈರ್ಯ ನಮ್ಮೊಳಗಿರ್ಬೇಕು. ಈ ಸಾಗರವನ್ನೇ ಬೇಕಾದ್ರೆ ಒಂದು ಗುಕ್ಕಿ ಕುಡಿತೇನೆ ಅಂತ ಹೇಳುವಂತ ಮಹಾತ್ಮರಿದ್ದಾರೆ. ಅಗಸ್ತ್ಯ ಮಹಾಮುನಿಗಳು ಸಾಗರವನ್ನೇ ಕುಡಿದ್ರು ಒಂದ್ ಬಕ್ಷಿ ಅಂತ ಹೇಳ್ತಾರ. ಗುರುವಿಗೆ ಗುಡುಗ್ ನೀರು, ಶಿಷ್ಯಗ್ ಮುಳುಗ್ ನೀರು ಅಂತ ಹೇಳ್ತಾರೆ. ಇದಕ್ಕೊಂದು ಉದಾಹರಣೆ. ಇಲ್ಲಿ ಶಿಷ್ಯ ಅಂದ್ರೆ ಏನೋ ಗುರು ಪೂಜೆಗೆ ನೀರು ತಂಬ ಅಂತ ಕಳಿಸಿದ್ರು, ಅವನ ಸಾಗರಕ್ಕೆ ಹೋದ, ಆ ಅಲೆಗಳು ಬಂದು ಅವನ್ ತಗೊಂಡೋಗಿ ಮುನಿಸ್ಕೊಂತಿತ್ತಂತ. ಅದಕ್ಕೆ ಯಾರ ಬಂದ್ ಹೇಳಿದ್ರ, ನಿಮ್ ಗುರು ಶಿಷ್ಯ ನೀರ್ ತರಕಂತ ಹೋದ, ನಿರಗ ಮುಳುಗಿ ಹೋದ್ ನೋಡು ಅಂದ್ರ. ಅದಕ್ಕೆ ಆ ಗುರುಗಳು ಬಂದು ಒಂದೇ ಭಕ್ತಿಗೆ ಆ ಸಾಗರದ ನೀರನ್ನೆಲ್ಲ ಕುಡಿದ್ರು ಅನ್ನೋ ರೀತಿ. ಅಂದ್ರ ಅರ್ಥಾತ್ ಜ್ಞಾನ ಸ್ವರೂಪದಿಂದ ನಾವ್ ಅಷ್ಟು ದೊಡ್ಡವರಾಗ್ತವೆ, ಅಷ್ಟು ಎತ್ತರರಾಗ್ತವೆ. ಆ ಜ್ಞಾನವನ್ನು ಬಿಟ್ಟು ನಾವು ವಿಷಯ ವಾಸನೆಗಳೊಳಗೆ ಸಿಲುಕಿದೀವಿ ಅಂದ್ರ, ಅಲ್ಪ ವಿಷಯಕ್ಕೆ ಸಿಲುಕಿದೀವಿ ಅಂದ್ರ ಅಲ್ಪದರಲ್ಲಿ ಅಲ್ಪವಾಗಿ ಹೋಗ್ಬಿಡ್ತವೆ. ಆದ್ರಿಂದ ಎಂತ ಸನ್ನಿವೇಶನ ಬರ್ಲಿ, ಯಾವುದೇ ಬರ್ಲಿ, ನಾವು ಜ್ಞಾನವನ್ನು ಮಲಿನವಾಗಗೊಡಬಾರದು. ಇಲ್ಲಿ ಜ್ಞಾನ ಮಲಿನ ಆಗೋದೇನಪ್ಪಾ ಅಂದ್ರ, ಆ ಜ್ಞಾನ ಮಲಿನ ರಹಿತವಾಗಿರೋದಂದ್ರ ತಾನು ಪರಬ್ರಹ್ಮ ಸ್ವರೂಪದಲ್ಲಿ ಇರೋದೇ ಮಲಿನ ರಹಿತ, ನಿರ್ಮಲ. ಮತ್ ಈ ಮಲ ಅಂತಂದ್ರ ಈ ವಿಷಯ ವಾಸನೆಗಳು ಏನ್ ನಾವ್ ಓದವಲ್ಲ, ನಾನು ನಂದು ಎಂಬ ಅಹಂಕಾರ ಮಮಕಾರಗಳು, ಈ ಅಷ್ಟ ಮದಗಳು, ಅರಿಷಡ್ ವರ್ಗಗಳು, ಏನ್ ನಾವೇನೆಲ್ಲ ಹೇಳ್ತಾವಲ್ಲ, ಇವೆಲ್ಲವೂ ಇವುಗಳೊಳಗೆ ನಮ್ಮ ಮನ ಒಟ್ಟು ಒಂದೇ ಮಾತನಾಗ ಹೇಳೋದಂದ್ರ, ತಮ್ಮ ಮೂಲ ಸ್ವರೂಪವನ್ನ ಹೊರತುಪಡಿಸಿ ಹೊರಗ್ ಮನ ಹೋತಂದ್ರ ಅದು ಮಲಿನವೇ ಸೈ. ಆದ್ರಿಂದ ಎಷ್ಟು ಸಾಧ್ಯನ ಅಷ್ಟು ನಾವು ಜಾಗರೂಕರಾಗಿ ನಾವು ಈ ಮನವನ್ನ ಮಲಿನವಾಗಗೊಡದೆ ಅಂದ್ರ, ಪ್ರಪಂಚದ ವಿಷಯ ವಾಸನೆಗಳಿಗೆ ಮನವನ್ನ ಹೋಗಗೊಡದೆ ಕೇವಲ ಸ್ವಸ್ವರೂಪದಲ್ಲಿ ಉಳಿಯುವಂತ ಕಾರ್ಯ ಮಾಡಬೇಕು. ಇದಲ್ಲದೆ ಲೀನಾ ಭಾವದ ಕೀರ್ತನೆ ಬಿಡಬಾರದು. ನಾವು ಆ ಸ್ವರೂಪದೊಳಗೆ ಉಳಿದು ಯಾವಾಗ್ಲೂ ನಮ್ಮ ಮನ ಎಲ್ಲಿರ್ಬೇಕಂದ್ರ ಅದು ಖಾಲಿ ಇರೋದಿಲ್ಲ, ಅದು ಅತ್ತಾಗಿತ್ತಾಗ ಓಡಾಡೋದು, ಅದು ಸುಮ್ ನಿಂದ್ರೋ ಮನ ಅಲ್ಲ. ಅದರಿಂದ ಇದನ್ನ ಯಾವ್ದ್ರ ಕಡೆಗೆ ಇರ್ಬೇಕಂದ್ರ ಶ್ರವಣದ ಕಡೆಗೆ, ಕೀರ್ತನಾದ್ರ ಕಡೆಗೆ. ಅದ್ ಯಾವುದನ್ನ ಕೇಳಿದ್ರ, ಯಾವುದನ್ನ ಮಾತನಾಡಿದ್ರ ನಾವು ನಮ್ಮ ಮೂಲ ಸ್ವರೂಪದೊಳಗೆ ಲೀನವಾಗ್ತವೋ ಅಂತ ನುಡಿಯನ್ನೇ ನುಡಿಬೇಕಾಗ್ತದ, ಅಂತ ನುಡಿಯನ್ನೇ ಕೇಳಬೇಕಾಗ್ತದ. ಅದನ್ ಬಿಟ್ಟು ನಾವ್ ಬೇರೆ ಏನ ಕೇಳ್ತವಿ, ಬೇರೆ ಏನ ಮಾಡ್ತವಿ ಅಂತ ಹೋದ್ರ ಅದು ಮತ್ತೂ ಕೂಡ ಮನ ಮಲಿನವಾದಂಗ ಆಗ್ತದ. ಆ ಕೇಳಿದ್ರೆ ಹೇಳ್ತಾರ, ಒಬ್ರು ಹೇಳ್ತಿದ್ರು, ತನ್ನ ಆತ್ಮ ಸ್ವರೂಪವನ್ನು ಮಾತನಾಡದಾತ ಮೂಕ, ತನ್ನ ಆತ್ಮ ಸ್ವರೂಪದ ವಿಚಾರವನ್ನೇ ಕೇಳದಾತ ಕಿವುಡ, ಎಲ್ಲವನ್ನು ಪರಬ್ರಹ್ಮ ಸ್ವರೂಪದಲ್ಲಿ ನೋಡಲಾರದಾತ ಕುರುಡ ಅಂತ. ಇಲ್ಲಿ ನಾವ್ ಯಾವಾಗ್ಲೂ ಮೂರ್ ನಮ್ಮೊಳಗಿರ್ಬೇಕಾಗೈತಿ. ಕೇಳಿದ್ರ ಆತ್ಮ ವಿಚಾರವನ್ನೇ ಕೇಳ್ಬೇಕು, ವಿಚಾರ ಮಾಡಿದ್ರ ಮಾತನಾಡಿದ್ರ ಆತ್ಮ ವಿಚಾರವನ್ನೇ ಮಾತನಾಡ್ಬೇಕು. ನಾವ್ ಯಾರನ್ನ, ಸ್ತ್ರೀಯರೇ ಆಗಿರ್ಲಿ ಪುರುಷರಾಗಿರ್ಲಿ ಯಾವುದೇ ಆಗಿರ್ಲಿ, ಎಲ್ಲವನ್ನ ಪರಬ್ರಹ್ಮ ಸ್ವರೂಪದಿಂದ ನೋಡುವಂಥದ್ದನ್ನ ನಾವು ಕಲಿಬೇಕು. ಇವನ್ನ ಎಂದೆಂದಿಗೂ ಬಿಡಲೇಬಾರದು. ಅಂತರಂಗದಲ್ಲಿಯ ಧ್ಯಾನ ಮುರಿಯಬಾರದು ಮತ್ತು ಸಗುಣ ಮೂರ್ತಿಯ ಸೂಕ್ಷ್ಮ ಪ್ರೇಮದೆಳೆಯನ್ನು ಅರಿಯಗೊಡಬಾರದು. ಯಾವಾಗ್ಲೂ ನಮ್ಮ ಅಂತರಂಗದೊಳಗ ಆ ಧ್ಯಾನ ಮುರಿಯಬಾರದು. ಅಂದ್ರ ಇಲ್ಲಿ ಧ್ಯಾನ ಅಂದ್ರ ಭಗವಂತ ಒಬ್ಬನದನ, ನಾನೊಬ್ಬನದನಿ. ಈ ಧ್ಯಾನ ಅನ್ನೋದು ಒಂದು ಕಾರ್ಯ ಐತಿ, ಇದನ್ನ ನಾನು ಮಾಡ್ತಾನೆ ಅಂತಲ್ಲ, ಮಾಡುವ, ಮಾಡಿಸಿಕೊಳ್ಳುವ, ಮತ್ತ ಅದ್ ಇನ್ನೊಂದೇನು ವಸ್ತು ನಾವ್ ಏನ್ ಹೇಳ್ತಾವಲ್ಲ, ಈ ಮೂರ್ ಆಗ್ತಾವಲ್ಲ, ನಾನೊಬ್ಬನು, ಆ ಧ್ಯಾನ ಅನ್ನೋದೊಂದು, ಮತ್ ನಾನ್ ಮಾಡ್ತಾನೆ, ಅದ್ರ ಧ್ಯಾನ ಮಾಡ್ತಾನೆ, ಇದ್ರ ಧ್ಯಾನ ಮಾಡ್ತಾನೆ, ಹಂಗ ಮಾಡ್ತಾನೆ, ಹಿಂಗ್ ಮಾಡ್ತೇನೆ ಅನ್ನೋದು ಏನೊಂದೇನಿಲ್ಲ. ಆ ಚೈತನ್ಯ ಸ್ವರೂಪವೇ ತಾನು ಅಂತೇಳಿ ಯಾವುದೇ ಆಲೋಚನೆಗಳಿಲ್ಲದೆ ಆ ಚೈತನ್ಯ ಸ್ವರೂಪದೊಳಗೆ ಉಳಿಯೋದೇನೈತಲ್ಲ, ಅದೇ ಶ್ರೇಷ್ಠವಾದ ಧ್ಯಾನ. ಆ ಧ್ಯಾನದೊಳಗೆ ನಾವು ಉಳಿದ್ರ ಸಾಕಾಗೈತಿ. ಆ ಧ್ಯಾನ ಮುರಿಯಗೊಡಬಾರದು. ಎಂತ ಸನ್ನಿವೇಶ ಬಂದ್ರು ಕೂಡ ಅದು ಮುರಿಯಗೊಡಬಾರದು. ಇಲ್ಲಿ ನಾವು ಧ್ಯಾನ ಅಂದ್ರ ಇಲ್ಲಿಂಗ ಪದ್ಮಾಸನಕ್ಕೆ ಅಂತ ಕುತ್ಕೊಂಡು ಅಥವಾ ಯಾವ್ದೋ ಆಸನದಾಗ ಕುತ್ಕೊಳ್ಳೋದು ಅದು ಧ್ಯಾನನ. ಆದ್ರೆ ಇನ್ನೂ ಏನ್ ಹೇಳ್ತಾರ,
ಯಾವಾಗ್ಲೂ ನೀನು ಬದುಕ್ ಮಾಡ್ತಿರೋ, ಹೋಗ್ತಾ ಇರೋ, ಪ್ರಯಾಣ ಮಾಡ್ತಿರೋ, ಏನಾರ ಮಾಡ್ತಿರೋ, ಎಲ್ಲಾರ ಇರೋ, ನೀನು ಆ ಚೈತನ್ಯ ಸ್ವರೂಪವೇ ನೀನಾಗಿರು. ಅದೇ ನಿಜವಾದ ಧ್ಯಾನ ಅನ್ನೋ ಮಾತು ಹೇಳ್ತಾರ. ಸಗುಣ ಮೂರ್ತಿಯ ಸೂಕ್ಷ್ಮ ಪ್ರೇಮದಳೆಯನ್ನು ಅರಿಯಗೊಡಬಾರದು. ನಾವು ನಿರಾಕಾರವನ್ನ ಒಳಗ್ ತಿಳಿದೀವಿ ಅಂದ್ರು, ಒಳಗ್ ಆರಾಧಿಸ್ತಾ ಬಂದ್ರು, ಈ ಹೊರಗ ಆ ಸಗುಣ ರೂಪದಾಗಿರ್ತಕ್ಕಂಥ ಗುಣರೂಪದೊಳಗಿರ್ತಕ್ಕಂಥ ಆ ಮೂರ್ತಿಯನ್ನಾಗ್ಲಿ ದೈವವನ್ನಾಗ್ಲಿ ನಾವೇನು ಅಲ್ಲುಗಳೆಯಬಾರದು, ಕೇವಲವಾಗಿ ಕಾಣಬಾರದು. ಅದು ಯಾವ್ದರಾಗಿರ್ಲಿ ಅದನ್ನ ಪರಬ್ರಹ್ಮ ಸ್ವರೂಪಕ್ಕೆ ತಗೋಬೇಕ ವಿನ ಅದನ್ನ ಬೇರೆ ವಿಷಯ ವಾಸನೆಗಳಾಗ್ಲಿ ಬೇರೆದಾಗ್ಲಿ ಪರಿವರ್ತನೆ ಮಾಡೋದಲ್ಲ. ದೈವವನ್ನ ತನ್ನೊಳಗೆ ಕಾಣೋದಿದೆ, ಅದನ್ನ ಹೊರಗೆಂದು ಎಲ್ಲಿ ನೋಡೋದಲ್ಲ. ಇದನ್ನ ಯಾವಾಗ್ಲೂ ನಮ್ಮೊಳಗೆ ಜಾಗರೂಕವಾಗಿ ಇರಬೇಕು ಅನ್ನೋ ವಿಚಾರವನ್ನ ಹೇಳ್ತಿದ್ರ ಪ್ರಜೆ. ಇಲ್ಲಿ ಸಮಯ ಆಯ್ತು, ಉಳಿದ ಭಾಗವನ್ನ ನಾಳೆ ಮುಂದುವರ್ಸಂತ ಪ್ರಜೆ. ಎಲ್ಲರಿಗೂ ಶರಣು ಶರಣಾರ್ಥಿ ಪ್ರಜೆ, ಎಲ್ಲರಿಗೂ ಶರಣು ಶರಣ.